ಚಿಂತಾಮಣಿ ಪಬ್ಲಿಕ್ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ನೇರ ನಿಟ್ಟ ನಿರಂತರವಾದಂತಹ ನಮ್ಮ ಏಕೈಕ ಚಾನಲ್. ದಯವಿಟ್ಟು ಇದನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಒಂದು ವಿಡಿಯೋ ಮಾಡ್ತಾಯಿದ್ದೀವಿ. ಆ ವಿಡಿಯೋದಲ್ಲಿ ಇವತ್ತೇನಪ್ಪ ವಿಶೇಷ ಅಂತ ಹೇಳಿದ್ರೆ, ಚಿಂತಾಮಣಿ ನಗರದ 19ನೇ ವಾರ್ಡ್ ಅಂದರೆ ಡೈಮಂಡ್ ಆಫೀಸ್ ರೋಡ್ ಅಂತ ಕೂಡ ಕರೀತಾರೆ, ಅದರಲ್ಲಿ ಸುಭಾಷ್ ರೋಡ್ ಅಂತ ಕೂಡ ಕರೀತಾರೆ. ಇದರಲ್ಲಿ ಏನಪ್ಪ ಅಂತ ಹೇಳಿದ್ರೆ, ಇವತ್ತು ನಾವು ಒಬ್ಬ ಹುಚ್ಚ ಇವನು ಹುಚ್ಚ ಅಂದರೆ ಇವನು ಕಂಪ್ಲೀಟ್ ಏನಂದರೆ ಇದು ಫಿಸಿಕಲಿ ಮೆಂಟಲ್ ರಿಟೇಷನ್. ಅವನು ಅಂದರೆ ಪಾಪ ಅವನಿಗೇನು ಜ್ಞಾನನೇ ಇಲ್ಲ ಅವನಿಗೆ ಅಂತ. ಅವನು ಹುಚ್ಚ ತಿಳ್ಕೊಂಡೋಗ್ತಾನೆ. ಅವನಿಗೆ ಏನಂದ್ರಪ್ಪ, ಅವನ ಹೆಸರು ಇಲ್ಲಿ ಚಿಂತಾಮಣಿ ನಮ್ಮ ನಗರದಲ್ಲಿ ನಮ್ಮ ಈ ಒಂದು ಸುಭಾಷ್ ರಸ್ತೆಯಲ್ಲಿ ಅವನ ಹೆಸರೇನು ಹೇಳ್ತಾರೆ ಅಂದರೆ, ಚಿಕ್ಕ ಮಕ್ಕಳೆಲ್ಲ ಸೇರಿ ಅವನೊಬ್ಬ ಕಟ್ಟಪ್ಪ ಅಂತ ಅವನ ಹೆಸರು ಇಟ್ಟಿದ್ದಾರೆ. ಅವನು ಕಟ್ಟಪ್ಪ ಪಾಪ ಅವನೇನು ಅಂತ ಹೇಳಿದ್ರೆ, ಅವನಿಗೆ ಈ ಚಿಂತಾಮಣಿ ಅಂದರೆ 8 ವರ್ಷಗಳಿಂದ ಇಲ್ಲೇ ಇದ್ದಾನೆ. ಅವನು ಓಡಾಡಿಕೊಂಡು ಏನೋ ಜನ ಕೊಟ್ಟು ತಿಂದ್ಕೊಂಡು ಓಡಾಡ್ಕೊಂಡಿದ್ದಾನೆ. ಅವನು ಸುಮಾರು 8 ವರ್ಷಗಳಿಂದ ನಮ್ಮ ಬೀದಿನಲ್ಲಿ ಸುಭಾಷ್ ರಸ್ತೆಯಲ್ಲಿ ಅವನು ವಾಸ ಮಾಡ್ಕೊಂಡಿದ್ದಾನೆ. ಅಂದರೆ ಎಲ್ಲಿಂದ ಬಂದನೋ, ಹೇಗೆ ಬಂದನೋ, ಯಾವ ಊರೋ ಏನೋ ಅವನ ಬಗ್ಗೆ ಏನೂ ಗೊತ್ತಿಲ್ಲ, ಮಾಹಿತಿನೂ ಇಲ್ಲ. ಈಗ ಅವನು ಮೊದಲು ಕೊರೋನಾ ಇತ್ತಲ್ಲ, ಅದಾದಮೇಲೆ 2 ವರ್ಷಗಳಿಂದ ಮುಂಚೆನೇ ಬಂದಿದ್ದ ಇವನ ಪರಿಸ್ಥಿತಿ ಏನಪ್ಪ, ದಯನೀಯ ಪರಿಸ್ಥಿತಿ ಅಂತ ಹೇಳಿದ್ರೆ, ಇವನು ಯಾರಾದರೂ ಕೊಟ್ಟರೆ ತಿಂತಾನೆ, ಇಲ್ಲಾಂದರೆ ನೀನು ಕೊಡುವಂತ ಕೇಳೋದಿಲ್ಲ ಯಾರನ್ನು. ಅದಂತ ಇವಾಗ ಎಲ್ಲಿದ್ದಾನೆ ಇವನು ಅಂತ ಹೇಳಿದ್ರೆ, ನಾನು ವಿಡಿಯೋದಲ್ಲೆಲ್ಲ ನಿಮಗೆ ಕ್ಲಿಪ್ಪಿಂಗ್ಸ್ ತೋರಿಸ್ತೀನಿ ಅವನ ಬಗ್ಗೆ, ಅವನ ದಯನೀಯ ಪರಿಸ್ಥಿತಿ ಏನಿದೆ ಅಂತ ಹೇಳ್ಬಿಟ್ಟು. ಇವನು ಎಲ್ಲಿ ಯಾರು ಹೇಗೋ ಗೊತ್ತಿಲ್ಲ, ಇವನು ಎಲ್ಲಿಂದ ಬಂದೋ ಗೊತ್ತಿಲ್ಲ. ಈಗ ಅಂಕಣ್ಣ ಅಂತ ವಾಣಿಜ್ಯೋದ್ಯಮಿ ಇದ್ದಾರೆ ಸುಭಾಷ್ ರಸ್ತೆಯಲ್ಲಿ, ಗಾಣಿಗರಪೇಟೆ ಅಂತ ಕೂಡ ಕರೀತಾವ್ರು. ಅವ್ರ ಆಯಿಲ್ ಮುಂಭಾಗ ಇವನು ವಾಸ್ತವ್ಯ ಹೂಡಿದ್ದಾನೆ. ಸುಮಾರು 8 ವರ್ಷಗಳಿಂದ ಇದ್ದಾರೆ. ಅವರೇನೋ ಸಣ್ಣ ಪುಟ್ಟ ಅಲ್ಲಿ ಮನೆದವನವರು ಅನ್ನ ಕೊಟ್ಟರೆ ತಿಂತಾನೆ, ಇಲ್ಲ ಅಂತ ಹೇಳಿದ್ರೆ ಊರೆಲ್ಲ ತಿರ್ಕೊಂಡು ಬಂದು ಅಲ್ಲಿ ಕೂತಿರ್ತಾನೆ. ಈಗ ಕೆಲವರು ಏನು ಮಾಡ್ತಾರೆ, ಈ ಪಡ್ಡೆ ಹುಡುಗರು ಕೂಡ ಸೇರ್ಕೊಂಡು ಏನು ಮಾಡ್ತಾರೆ ಅಂದರೆ, ಇವನ್ನ ಈ ಕೀಟ್ಲೆ ಮಾಡೋದು. ರಾತ್ರಿ ಹೊತ್ತು ಅವನ ಹತ್ರ ಏನೋ ಸಣ್ಣ ಈ ಸ್ಕೂಲ್ ಇದೆ ಇಲ್ಲಿ, ವಾಸವಿ ಸ್ಕೂಲ್. ಆ ಸ್ಕೂಲವರು ಮಕ್ಕಳೆಲ್ಲ ಸೇರಿ ಒಂದು 5 ರೂಪಾಯಿ 2 ರೂಪಾಯಿ ಇಂಥವ್ರು ಕೊಟ್ಟರೆ ಹುಚ್ಚ ಅಂತ ಹೇಳ್ಬಿಟ್ಟು ಅವನ್ನೇನು ಮಾಡಿಬಿಟ್ಟು ಅವ್ನು ಈಸ್ಕೊಳ್ಳೋದು. ಪಾಪ ಪಬ್ಲಿಕ್ಕೆಲ್ಲ 1 ರೂಪಾಯಿ 2 ರೂಪಾಯಿ ಕೊಟ್ಟಿರ್ತಾರೆ. ಆ ಸಣ್ಣ ಪುಡಿ ಕಾಸುಗಳು ಇಟ್ಕೊಂಡಿದ್ರೆ ಅವನು ಈ ಮಕ್ಕಳೆಲ್ಲ ರಾತ್ರಿ ಕುಡುಕರು ಬಂದುಬಿಟ್ಟು ಅವನು ಬಡಿಯೋದು, ರಕ್ತ ಎಲ್ಲ ಸೋರಿಸ್ಕೊಂಡು ಬರ್ತಾನೆ. ಪಾಪ ಅವನು ಸೈಗೆ ಮಾಡ್ತಾನೆ, ಏನನ್ನ ಜನಕ್ಕೆಲ್ಲ ಹೇಳ್ತಾನೆ. ಬಟ್ ಅವನು ಮೂಕ ಮಾತುಗಳು ಬರ್ತಾಯಿಲ್ಲ. ಅವನಿಗೆ ರಾತ್ರಿ ಎಲ್ಲ ಹೊಡೆದು ಪಾಪ ರಕ್ತ ಎಲ್ಲ ಸೋರಿಸ್ಕೊಂಡು ಬರೋದು, ಇವೆಲ್ಲ ನಾವು ಪ್ರತಿ ದಿವಸ ನೋಡ್ತಾ ಇದ್ದೀವಿ. ದಯವಿಟ್ಟು ಇವನ ಬಗ್ಗೆ ನೀವೆಲ್ಲಾದರೂ ಏನಾದರೂ ನೀವು ಬೆಗ್ಗರ್ ಕಾಲೋನಿಗಾದರೂ ಸಾಗಿಸ್ತೀರೋ ಅಥವಾ ಇಲ್ಲೇ ಇಟ್ಕೊಡ್ತೀರೋ ಸಂಬಂಧಪಟ್ಟಂಥ ವ್ಯಕ್ತಿಗಳು, ದಯವಿಟ್ಟು ಇವನ ಬಗ್ಗೆ ಏನಾದರೂ ಕಣಿಕರ ಇದ್ದರೆ ನಿಮಗೆ ಅವನನ್ನು ಇಲ್ಲಿಂದ ಕಳಿಸ್ಬಿಡಿ. ಪಾಪ ಬೇರೆ ಕಡೆ ಎಲ್ಲ ಬೆಗ್ಗರ್ ಕಾಲೋನಿಗೆ ಹಾಕಿ ಇವನ್ನ ನೋಡಿದ್ರೆ ಪಾಪ ಅಯ್ಯೋ ಅನಿಸುತ್ತೆ. ಇವನ ಮೂಕ ಆವೇದನೆ ಯಾರಿಗೂ ಎಂಥವ್ರಿಗೂ ನೋವಾಗುತ್ತೆ. ಇವನು ಸುಮಾರು 8 ವರ್ಷಗಳಿಂದ ನಾವು ಸಹಿಸ್ಕೊಂಡಿದ್ದೀವಿ. ಪಾಪ ಯಾರಿಗೂ ಏನು ಕೆಡಕು ಮಾಡಲ್ಲ. ಅವನು ತನ್ನಟ್ಟಿಗೆ ಇರ್ತಾನೆ. ರಾತ್ರಿ ಹೊತ್ತಾದರೆ ಕುಡ್ಕರು ಅವನ ದುಡ್ಡಿದೆ ಅಂತ ಹೇಳ್ಬಿಟ್ಟು ಹೊಡೆಯೋದು, ಅವನ್ನ ಬಟ್ಟೆಗಳೆಲ್ಲ ಎತ್ಕೊಂಡು ಹೊಟ್ಟೋಗ್ಬಿಡೋದು, ಸುಟ್ಟಾಗ್ಬಿಡೋದು. ಪಾಪ ಅವನೇನು ಮಾಡ್ತಾನೆ ಅಂದರೆ, ಬೆಳಗ್ಗೆ ಹೊತ್ತು ಸುಮ್ಮನೆ ಕೂತಿರ್ತಾನೆ, ಯಾರಾದರೂ ಬಟ್ಟೆ ಕೊಟ್ಟರೆ ಹಾಕ್ಕೊತಾನೆ, ಹೋಗ್ತಾ ಇರ್ತಾನೆ. ಇವನು ಪ್ರತಿ ದಿವಸ 2 ಬಾರಿ ಸ್ನಾನ ಮಾಡ್ತಾನೆ. ಅಲ್ಲಿ ಬೋರ್ ಇದೆ, ಅಲ್ಲಿ ಸುಭಾಷ್ ರಸ್ತೆನಲ್ಲಿ. ಆ ಬೋರ್ ಹತ್ರ ಬಂದು ಬೆಳಗ್ಗೆ ಅಂದರೆ ಏನೋ ಬಟ್ಟೆಗೆ ಇಲ್ಲ, ನಗ್ನ ಪರಿಸ್ಥಿತಿನಲ್ಲಿ ಇವನು ಸ್ನಾನ ಮಾಡ್ತಾನೆ. ಅಲ್ಲಿ ಎಲ್ರಿಗೂ ಹೋಗೋರಿಗೆ ಈಗ ಕಂಡ್ಕೊಂಡು ಹೆಣ್ಣು ಮಕ್ಕಳಿಗೆಲ್ಲ ಮುಜುಗರ ಬೇರೆ ಆಗ್ತಾಯಿದೆ. ದಯವಿಟ್ಟು ಇದ್ರ ಬಗ್ಗೆ ನೀವು ಸಂಬಂಧಪಟ್ಟಿರೋರು ಈ ಕಟ್ಟಪ್ಪನ ಬಗ್ಗೆ, ಅಂದರೆ ಇವ್ರ ಹೆಸರಿಲ್ಲ, ಅದಕ್ಕೋಸ್ಕರ ಇಲ್ಲಿ ಎಲ್ಲ ಹುಡುಗರೆಲ್ಲ ಸೇರ್ಕೊಂಡು ಕಟ್ಟಪ್ಪ ಅಂತ ಅವನಿಗೆ
ಒಂದು ಹೆಸರಿಟ್ಟಿದ್ದಾರೆ. ಇವನ ಬಗ್ಗೆ ಯಾರಾದರೂ ಕಳಚಿ ಇದ್ದಂಥವರು, ನಮ್ಮ ದೊಡ್ಡ ತಹಸೀಲ್ದಾರ್ ಆಗಿರ್ಬೋದು, ಅಥವಾ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣದವರಾಗಿರ್ಬೋದು, ಅಥವಾ CDP ಅವರಾಗಿರಲು, ಇವನ ಬಗ್ಗೆ ನೋಡಿಬಿಟ್ಟು ಬೆಗ್ಗರ್ ಕಾಲಿನಾಗಾದರೆ ಇವನು ಸೇರಿಸಿ ನೀವು ಪುಣ್ಯ ಕಟ್ಕೊಳ್ಳಿ ಅಂತೇಳ್ಬಿಟ್ಟು ನಾನು ಇವನ ದಯಾನೀಯ ಪರಿಸ್ಥಿತಿಯಿಂದ, ಯಾಕೆಂದರೆ ಇವನೊಬ್ಬ ಇವನು ಪ್ರಜ್ಞೆನೇ ಇಲ್ಲ ಅವನಿಗೆ ಓಡಾಡ್ಕೊಂಡಿರ್ತಾನೆ. ನಾಳೆ ದಿವಸ ಏನಾದರೂ ಪಾಪ ಯಾರಿಗಾದ್ರು ಅನಾಹುತಗಳಾಗಿರ್ಬೋದು, ಇಂಥವೆಲ್ಲ ಪರಿಸ್ಥಿತಿ ಬೇಡ, ಇವ್ನು ಚೆನ್ನಾಗಿರೋವಾಗಲೇ ಕರ್ಕೊಂಡು ಬಂದು ಎಲ್ಲಾದರೂ ಹಾಕಲಿ ಅಂತೇಳ್ಬಿಟ್ಟು ನಾನು ನಿಮ್ಮನ್ನು ಈ ವಿಡಿಯೋ ಮಾಡಿಬಿಟ್ಟು ಸಾಮಾಜಿಕ ಕಳಕಳಿಯಿಂದ, ಸಾಮಾಜಿಕ ಪ್ರಜ್ಞೆಯಿಂದ, ಎಲ್ಲರ ಹಿತದೃಷ್ಟಿಯಿಂದ, ಪಾಪ ಅವನು ಬದುಕಬೇಕಲ್ಲ. ಯಾಕಂದರೆ ಇವನು ಹುಚ್ಚಾನೇ ಇರ್ಬೋದು, ಅವನು ಬದುಕೋದಕ್ಕೊಂದು ಅಧಿಕಾರ ಇಲ್ಲ, ಸಂವಿಧಾನದಲ್ಲಿ ಅವನಿಗೂ ಹಕ್ಕಿದೆ, ಬದುಕಲಿ ಅವನು. ಎಲ್ಲ ಕಡೆ ಪಾಪ ಎಲ್ಲ ಸೇರಿಸ್ಬಿಟ್ರೆ ಅವನ್ನ ಈ ಹುಚ್ಚರ ಇದರಲ್ಲಿ ಹಾಸ್ಪಿಟ್ಲಲ್ಲೋ ಅಥವಾ ಬೆಗ್ಗರ್ ಕಾಲೋನಿಯಲ್ಲಿ ಹಾಕಿದ್ರೆ ಅವನು ಬದುಕೊಳ್ಳಿ, ಅವನು ಜೀವನ ಇದೆಯಲ್ಲ, ಅವನಿಗೆ ಆ ಜೀವನ ಆದರೂ ಮಾಡ್ತಾನೆ ಅಂತ ಹೇಳ್ಬಿಟ್ಟು ಭಾಳ ನೋವಿಂದ ನಾನು ಈ ಸಣ್ಣ ವಿಡಿಯೋ ಮಾಡ್ತಾಯಿದ್ದೀನಿ. ಅದು ಸಂಬಂಧಪಟ್ಟಿದ ಅಧಿಕಾರಿಗಳು ಈಗಾದರೂ ಎಚ್ಚೆತ್ಕೊಳ್ತೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಇವನಿಗೇನಾದರೂ ಒಂದು ಮುಕ್ತಿ ತೋರಿಸಿ, ಇವನಿಗೇನಾದರೂ ಒಂದು ದಾರಿ ತೋರಿಸಿ ಅಂತೇಳ್ಬಿಟ್ಟು ನಾನು ಸಾಮಾಜಿಕವಾಗಿ ಎಲ್ಲರ ಪರವಾಗಿ ಸಾಮಾನ್ಯವಾಗಿ ಕೇಳ್ಕೊಳ್ತೀನಿ, ಪ್ರಾರ್ಥನೆ. ಜೈ ಹಿಂದ್, ಜೈ ಕರ್ನಾಟಕ.